ಸ್ನೇಹಿತರೆ, ಕೆಲವೆಡೆ ಡಿಸೆಂಬರ್ ಕೊನೆಯಲ್ಲೇ ಮಲ್ಲಿಗೆ ಗಿಡಗಳು ಹೂ ಬಿಡಲು ಆರಂಭಿಸಿರುತ್ತವೆ. ಈ ಸಮಯದಲ್ಲೇ ಗಿಡಗಳಿಗೆ ಅವಶ್ಯಕವಿರುವ ಆರೈಕೆ ಆರಂಭಿಸಿ ಗಿಡಗಳ ಬೆಳವಣಿಗೆಯ ಅನುಸಾರ ಕೆಲವು ಕ್ರಮವನ್ನು ಜರುಗಿಸಬೇಕಾಗುತ್ತದೆ. ಅಂತಹ ಕ್ರಮಗಳು ಯಾವ್ಯಾವುದು ಅನ್ನೋ ವಿವರವಾದಂತಹ ಮಾಹಿತಿ ನೀಡುವ ವಿಡಿಯೋ ಈಗಾಗಲೇ ನಮ್ಮ ಚಾನಲ್ನಲ್ಲಿ ರಿಲೀಸ್ ಆಗಿರೋದ್ರಿಂದ ಈ ವಿಡಿಯೋ ನೋಡಿದ ನಂತರ ಆ ವಿಡಿಯೋವನ್ನು ನೋಡಬಯಸುವಂತಹ ವೀಕ್ಷಕ ಸ್ನೇಹಿತರಿಗೆ ಮೇಲೆ ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿದೆ. ಆ ವಿಡಿಯೋ ಮಾಹಿತಿಯಂತೆ ಮೊದಲು ಮಲ್ಲಿಗೆ ಸಸಿಗಳಿಗೆ ಟ್ರೀಟ್ ಮಾಡಿದ 15 ದಿನಗಳ ನಂತರ ಪ್ರತಿ 15 ದಿನಗಳಿಗೊಮ್ಮೆ ಇಂದಿನ ವಿಡಿಯೋ ತಿಳಿಸಲಿರುವಂತೆ ದ್ರವ ಗೊಬ್ಬರ ತಯಾರಿಸಿ ಕೊಡೋದ್ರಿಂದ ಮಲ್ಲಿಗೆ ಗಿಡದ ತುಂಬೆಲ್ಲ ಸುಗಂಧಭರಿತ ಹೊಳಪುಳ್ಳ ಹೂಗಳು ಮಲ್ಲಿಗೆ ಸೀಸನ್ನ ಅಂತ್ಯದವರೆಗೂ ಅಂದರೆ ಸೆಪ್ಟೆಂಬರ್ ಕೊನೆಯವರೆಗೂ ಸಾವಿರಾರು ಹೂ ಬಿಡುವುದಲ್ಲದೆ ಮೊಗ್ಗು ಹಳದಿಯಾಗಿ ಅರಳುವ ಮುನ್ನ ಉದುರುವುದನ್ನು ತಪ್ಪಿಸಿ ಗಿಡಕ್ಕೆ ಬೇಕಾದ ಉಷ್ಣಾಂಶವನ್ನ ಮಳೆಗಾಲದಲ್ಲೂ ಸ್ಥಿರವಾಗಿರುವಂತೆ ಕಾಯ್ದುಕೊಂಡು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪೂರೈಕೆ ಮಾಡುವುದರಿಂದ ಮಲ್ಲಿಗೆ ಸಸಿಗಳು ಡಾರ್ಮೆನ್ಸಿಗೆ ಹೋಗುವವರೆಗೂ ಹಚ್ಚ ಹಸುರಾಗಿ ನಳನಳಿಸುತ್ತಿರುತ್ತವೆ. ಬನ್ನಿ, ಇಂತಹ ಪರಿಸರ ಸ್ನೇಹಿ ಸಾವಯವ ಗೊಬ್ಬರ ಹೆಚ್ಚಿಗೆ ಖರ್ಚಿಲ್ಲದೆ ಮನೆಯಲ್ಲೇ ತಯಾರಿಸಿಕೊಂಡು ಗಿಡಗಳಿಗೆ ಹೇಗೆ ಅನ್ವಯಿಸಬೇಕು, ಗೊಬ್ಬರ ತಯಾರಿಸುವ ಸಾಮಗ್ರಿಗಳ ಪರಿಮಾಣ ಎಷ್ಟಿರಬೇಕು ಅನ್ನುವಂಥ ಸಂಪೂರ್ಣ ವಿವರವಾದ ಮಾಹಿತಿ ಪಡೆಯುವ ಮುನ್ನ ಆತ್ಮೀಯ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲ್ ಅನ್ನು ವೀಕ್ಷಣೆ ಮಾಡ್ತಾ ಇದ್ರ ನಾನು ನಿಮ್ಮ ದೀಪಕ್ ಕುಮಾರ್ ರೆಡ್ಡಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ರಿಲೀಸ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್, ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ಗಳಿಗೂ ಕೂಡ ಶೇರ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಬನ್ನಿ ಮಲ್ಲಿಗೆ ಸಸಿಯಿಂದ ಸಾವಿರಾರು ಹೂ ಪಡೆಯಲು ನಾವು ತಯಾರಿಸಿ ಕೊಡಬೇಕಾದ ದ್ರವ ಗೊಬ್ಬರಗಳಿಗೆ ಬೇಕಾದಂಥ ಸಾಮಗ್ರಿ ಮತ್ತು ತಯಾರಿಕೆ ಹೇಗೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಅಕ್ಕಿ ಮತ್ತು ಬೇಳೆ ತೊಳೆದ ನೀರು ಅಥವಾ ಕೇವಲ ಬೇಳೆ ತೊಳೆದ ಅಥವಾ ಅಕ್ಕಿ ತೊಳೆದ ನೀರು ಸಿಕ್ಕಿದ್ರೂ 1 ಲೀಟರ್ ನೀರನ್ನ ಶೇಖರಿಸಿಟ್ಕೊಂಡು ಅದರೊಳಗೆ ಬಾಳೆಹಣ್ಣಿನ ಸಿಪ್ಪೆಯನ್ನ ಹಸಿ ಇದ್ರೂ ಪರವಾಗಿಲ್ಲ, ಒಣಗಿದ್ರೂ ಪರವಾಗಿಲ್ಲ, ಅಥವಾ ಬಾಳೆಹಣ್ಣಿನ ಸಿಪ್ಪೆಯನ್ನ ಚೆನ್ನಾಗಿ ಒಣಗಿಸಿ ನಂತರ ಪುಡಿ ಮಾಡಿಕೊಂಡು ಶೇಖರಿಸಿಟ್ಟುಕೊಂಡಿದ್ದರೂ ಕೂಡ ಪರವಾಗಿಲ್ಲ. ನಾವು ಬಾಳೆಹಣ್ಣಿನ ಸಿಪ್ಪೆಯನ್ನ ಒಣಗಿಸಿ ಪುಡಿ ಮಾಡಿ 2 ಸ್ಪೂನ್ನಷ್ಟು ಬಳಸುವುದಕ್ಕೆ ಪ್ರಾಶಸ್ತ್ಯ ನೀಡುತ್ತೇವೆ. ಯಾಕಂದ್ರೆ ಪುಡಿ ಮಾಡಿದ ಬಾಳೆಹಣ್ಣಿನ ಸಿಪ್ಪೆ ನೀರಿನಲ್ಲಿ ಬೇಗ ಕರಗಿ ಅದರಲ್ಲಿರುವಂತಹ ಪೊಟ್ಯಾಷಿಯಂ ಸೇರಿದಂತೆ ಅನೇಕ ಉಪಯುಕ್ತ ಪೋಷಕಾಂಶಗಳನ್ನ ಬಿಡುಗಡೆ ಮಾಡುತ್ತವೆ. ಇಂತಹ ಪೋಷಕಾಂಶಗಳು ಹೂಗಳ ಉತ್ಪತ್ತಿಗೂ ಕೂಡ ಕಾರಣವಾಗ್ತವೆ. ಗಿಡಗಳ ಎಲೆಯಲ್ಲಿ ಗಿಡಗಳಿಗೆ ಅಗತ್ಯ ಇರುವಂತಹ ಆಹಾರ ತಯಾರಾಗುವುದರಿಂದ ಗಿಡಗಳ ಎಲೆಯು ಆರೋಗ್ಯದಿಂದ ಇರುವ ಅನಿವಾರ್ಯತೆ ಇರೋದ್ರಿಂದ ನೈಟ್ರೋಜನ್ ಸೇರಿದಂತೆ ಅನೇಕ ಸೂಕ್ಷ್ಮ ಪೋಷಕಾಂಶಗಳ ಪೂರೈಕೆ ಮಾಡಿ ಹೂವುಗಳ ಸೈಜ್ ಗಣನೀಯವಾಗಿ ಹೆಚ್ಚಿಸುವಂತೆ ಮಾಡುವ ಸಾಸಿವೆ ಹಿಂಡಿಯನ್ನ ಪುಡಿ ಮಾಡಿ ಅಂದಾಜಿನ ಪ್ರಕಾರ 2 ಸ್ಪೂನ್ನಷ್ಟು ತೆಗೆದುಕೊಂಡು ಅಕ್ಕಿ ಬೇಳೆ ತೊಳೆದ ನೀರಿನ ಜೊತೆ ಬಾಳೆಹಣ್ಣಿನ ಸಿಪ್ಪೆಯ ಪುಡಿಯನ್ನ ಬೆರೆಸಿ ಕರಗಲು ಬಿಟ್ಟರೆ ಮಲ್ಲಿಗೆ ಗಿಡಗಳಿಗೆ ಅವಶ್ಯಕವಾದ ಉಷ್ಣಾಂಶವನ್ನ ಪೂರೈಕೆ ಮಾಡುತ್ತಿರುತ್ತವೆ. ಇದಾದ ನಂತರ ಮೊಟ್ಟೆ ಒಣಗಿಸಿ ಪುಡಿ ಮಾಡಿ 1.5 ಸ್ಪೂನ್ನಷ್ಟು ಇದೇ ಮಿಶ್ರಣದೊಂದಿಗೆ ಬೆರೆಸಿದರೆ ಗಿಡಗಳ ಮೊಗ್ಗು ಉದುರುವುದನ್ನು ತಪ್ಪಿಸಿ ಗಿಡಗಳ ಅಂಗಾಂಶದಲ್ಲಿರುವಂತಹ ಜೀವಕೋಶಗಳ ಗೋಡೆ ಗಟ್ಟಿ ಮಾಡುವ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬಿಡುಗಡೆ ಮಾಡ್ತಾ ಇರುತ್ತೆ. ಇನ್ನ ಯಾರೆಲ್ಲ ಮೊಟ್ಟೆ ಸಿಪ್ಪೆಯನ್ನ ಬಳಸೋದಿಲ್ವೋ ಅವರು ಮೊಟ್ಟೆ ಸಿಪ್ಪೆಯ ಬದಲಿಗೆ 1/4 ಸ್ಪೂನ್ನಷ್ಟು ಸುಣ್ಣವನ್ನ ಬಳಸಿಕೊಳ್ಳಬಹುದು. ಇದಾದ ನಂತರ ಸೀವಿಡ್ ಗ್ರಾನ್ಯೂಲ್ಸ್ 1/2 ಸ್ಪೂನ್ನಷ್ಟು ಬೆರೆಸೋದ್ರಿಂದ ಗಿಡಗಳ ಬೇರುಗಳು ರೂಟ್ ರಾಟ್ ಆಗೋ ಸಮಸ್ಯೆಯಿಂದ ಪಾರಾಗೋದಲ್ಲದೆ ಸೀವಿಡ್ ನಲ್ಲಿರುವಂತಹ ಕೆಲವು ಪ್ರಮುಖ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗಿಡ ಮತ್ತು ಬೇರುಗಳ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣವಾಗುತ್ತವೆ. ಸ್ನೇಹಿತರೆ, ಕೊನೆಯಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಥವಾ ಇತರೆ ಹಣ್ಣುಗಳಿಂದ ತಯಾರಿಸಲಾದಂತಹ ಆರ್ಗಾನಿಕ್ ಬಯೋ ಎನ್ಸೈಮ್ ಅನ್ನ 50 ml ನಷ್ಟು ಮೂಲ ಮಿಶ್ರಣದೊಂದಿಗೆ ಬಳಸೋದ್ರಿಂದ ತಯಾರಾಗುತ್ತಿರುವಂತಹ ದ್ರವ ಗೊಬ್ಬರದಲ್ಲಿರುವಂತಹ ಉಪಯುಕ್ತ ಪೋಷಕಾಂಶಗಳನ್ನು ವಿಭಜಿಸುವ ಹಾಗೂ ಗಿಡಗಳ ಬೇರುಗಳು ಸುಲಭವಾಗಿ ತ್ವರಿತವಾಗಿ ಹೀರಿಕೊಂಡು ತಕ್ಷಣ ಫಲಿತಾಂಶ ನೀಡುವಂತೆ ಪ್ರಚೋದಿಸುತ್ತವೆ. ಬಾಳೆಹಣ್ಣಿನ ಸಿಪ್ಪೆ, ಮೊಟ್ಟೆ ಸಿಪ್ಪೆಗಳನ್ನ ಗೊಬ್ಬರವಾಗಿ ಮಾರ್ಪಡುವಂತೆ ಮಾಡುವ ಮತ್ತು ಆರ್ಗಾನಿಕ್ ಬಯೋ ಎನ್ಸೈಮ್ ಅನ್ನ ಸುಲಭವಾಗಿ ಮನೆಯಲ್ಲೇ ತಯಾರಿಸಿಕೊಳ್ಳುವ ಹಾಗೂ ಅದನ್ನ ಬಳಸಿಕೊಳ್ಳುವ ಅನೇಕ ವೈವಿಧ್ಯಮಯ ವಿಡಿಯೋಗಳನ್ನ ನೋಡಬಯಸುವಂತಹ ವೀಕ್ಷಕ ಸ್ನೇಹಿತರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಲಾದ ವಿಡಿಯೋ ಲಿಂಕ್ ಅನ್ನ ಬಳಸಿಕೊಳ್ಳಬಹುದು ಅಥವಾ ಎಂಡ್ ಸ್ಕ್ರೀನ್ ನಲ್ಲಿರುವಂತಹ ಪ್ಲೇ ಲಿಸ್ಟ್ ಅನ್ನ ಪ್ರೆಸ್ ಮಾಡಿ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು. ಸ್ನೇಹಿತರೆ, ಈ ಎಲ್ಲಾ ಪದಾರ್ಥಗಳನ್ನ ಒಟ್ಟಿಗೆ ನೆರಳಿನಲ್ಲಿ ನೆನೆಸಿ 3 ದಿನಗಳ ಕಾಲ ಇಟ್ಟು 4ನೇ ದಿನ ಸಂಜೆ 5 ಗಂಟೆಯ ನಂತರ ಚೆನ್ನಾಗಿ ಕದಡಿ ಮಿಕ್ಸ್ ಮಾಡಿಕೊಂಡು 10 ಲೀಟರ್ ನೀರಿಗೆ ಬೆರೆಸಿ ಅದನ್ನ ಡೈಲ್ಯೂಟ್ ಮಾಡಿಕೊಂಡು ಮಲ್ಲಿಗೆ ಗಿಡಗಳು ಸೇರಿದಂತೆ ಹೂ ಬಿಡುವ ಎಲ್ಲಾ ಸಸಿಗಳು, ಹಣ್ಣು, ತರಕಾರಿ ಸಸ್ಯಗಳಿಗೂ 200 ml ನಿಂದ ಗಿಡಗಳ ಬೆಳವಣಿಗೆಯ ಆಧಾರದ ಮೇಲೆ ಹೆಚ್ಚು ಕಡಿಮೆಯಂತೆ ಗಿಡದ ಬುಡದಲ್ಲಿರುವಂತಹ ಮಣ್ಣಿಗೆ ಪ್ರತಿ 15 ದಿನಗಳಿಗೊಮ್ಮೆ ಅನ್ವಯಿಸುವುದರಿಂದ
ಒಂದೇ ತಿಂಗಳಲ್ಲಿ ಸಾಕಷ್ಟು ಹೂಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂಬ ಮಾಹಿತಿ ನೀಡಿರುವ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಎಂದು ಭಾವಿಸಿ ಮತ್ತೊಂದು ಅತ್ಯುಪಯುಕ್ತವಾದಂತಹ ಮಾಹಿತಿ ಹೊತ್ತ ಗಾರ್ಡನಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.